ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕೊಡಲೇಬೇಕು ಇಲ್ಲಿನ ಸಚಿವ ಸ್ಥಾನ ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಸ್.ಎನ್. ಸುಬ್ಬಾರೆಡ್ಡಿ ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲ ತನಕ ಹೋರಾಟ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ನ್ಯಾಯ ಕೊಡಿ ಹಾಗೆ ಬಲ್ಲಿ ನ್ಯಾಯ ಕೊಡಿ ನ್ಯಾಯ ಕೊಡಿ ಹಾಗೆ ಬಲ್ಲಿ ನ್ಯಾಯ ಕೊಡಿ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಅನ್ಯಾಯ ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿ ತನಕ ಹೋರಾಟ ಸುಬ್ಬಾರೆಡ್ಡಿ ಅವರಿಗೆ 3 ಸಲ ಬಾಗೇಪಲ್ಲಿ ಕ್ಷೇತ್ರದಿಂದ 3 ಸಲ ಗೆದ್ದಿದ್ದಾರೆ. ಆದರೆ ಇಡೀ ಕರ್ನಾಟಕದಲ್ಲಿ 3 ತಾಲೂಕು MLA ಯಾರಾದ್ರೂ ಇದಾರೆ ಸುಬ್ಬಾರೆಡ್ಡಿ ಒಬ್ಬರೇ. ಚೇಲೂರು ತಾಲೂಕು ಇರ್ಬೋದು, ಗುಡಿಬಂಡೆ ತಾಲೂಕು, ಬಾಗೇಪಲ್ಲಿ ತಾಲೂಕು, ಎಲ್ಲಾ ತಾಲೂಕು ಏಕೈಕ MLA ಅಂದ್ರೆ ಸುಬ್ಬಾರೆಡ್ಡಿ ಅವರು. ಅವರು ಸಮಾಜ ಕಾರ್ಯಗಳು ಮಾಡುವಾಗ ಚೀಫ್ ಗೆಸ್ಟ್ ಆಗಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಬಂದಿದ್ರು. ಅಲ್ಲಿ ಸುಮಾರು 20,000 ಮೇಲೆ ಜನ ಇದ್ರು ಗಡ್ದಮಲ್ಲಿ. ಆ 20,000 ಜನರ ಮುಂದೆನೆ ಸಿದ್ದರಾಮಯ್ಯ ಅವರು ಈ ಸಲ ನೀವು MLA ಅವ್ರನ್ನ ಗೆಲ್ಸ್ಕೊಂಡ್ ಬನ್ನಿ, ನಾವು ಮಂತ್ರಿ ಮಾಡ್ತೀವಿ ಅಂತ ಮಾತು ಕೊಟ್ಟು ಹೋಗಿದ್ದಾರೆ. ಆದ್ರೆ ಇವಾಗ ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಮಾತು ತಪ್ಪಿದ್ದಾರೆ ಇವಾಗ. ಆದ್ರೆ ಅವರು ಮೃದು ಸ್ವಭಾವದವರು. ಅವರ ಕೆಲಸ ಏನಂದ್ರೆ ಬಡವರ ಕೆಲಸ ಮಾಡೋದಷ್ಟೇ. ಅವರು ಈ ಭಾಗದಲ್ಲಿ ಈ 3 ತಾಲೂಕಿನಲ್ಲಿ ಎಲ್ಲಾ ಜಾತಿಯ ಬಡವರಿಗೆ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂತದ್ರಲ್ಲಿ ಈ ಸಲ ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಮಂತ್ರಿ ತಪ್ಪಿರೋದು ಈ ಬಾಗೇಪಲ್ಲಿ, ಚೇಲೂರು, ಗುಡಿಬಂಡೆ ಎಲ್ಲಾ ತಾಲೂಕು ಜನರಿಗೆ ತುಂಬಾ ನೋವಾಗಿದೆ ಸರ್. ಆದ್ರಿಂದ ಮೊನ್ನೆನೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಇವತ್ತು ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಲೂರು ತಾಲೂಕು ಬಂದ್ ಮಾಡ್ತಾ ಇದ್ದೇವೆ. ನೀವೇನಾದ್ರೂ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಕಠಿಣವಾಗಿರುತ್ತೆ. ಯಾಕಂದ್ರೆ ಆವಾಗ್ಲೇ ನಮ್ಮ ನಾಯಕ ನರಸಿಂಹಪ್ಪ ಅವರು ಹೇಳಿದ್ದಾರೆ, ನಾವು KPCC ಆಫೀಸು ಮುತ್ತಿಗೆ ಹಾಕ್ತೇವೆ, ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೇವೆ. ಯಾಕಂದ್ರೆ ಸುಬ್ಬಾರೆಡ್ಡಿ ಅವ್ರಿಗೆ ಏನಾದ್ರೂ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ. ಸರ್, ಇವಾಗ ಸೀನಿಯರ್ಸ್ ಇದ್ದಾರೆ, ಅವ್ರು ಸುಮಾರು 30 ವರ್ಷಗಳಿಂದ ಮಂತ್ರಿಗಳಾಗಿದ್ದಾರೆ. ಅವ್ರ ಹತ್ರ ರಾಜೀನಾಮೆ ಕೊಡ್ಸ್ಲಿ, ಬೇಡ ಅನ್ನಲ್ಲ, ಕೊಡ್ಸ್ರಿ ರಾಜೀನಾಮೆ. ಇವಾಗ ಇವ್ರು ಒಂದು ಸಲನ ಕೊಟ್ಟಿಲ್ಲ. ಬಾಗೇಪಲ್ಲಿ ತಾಲೂಕು ಸ್ವಾತಂತ್ರ್ಯ ಬಂದ ಮೇಲೆ 1 ಸಲನ ಬಾಗೇಪಲ್ಲಿ ತಾಲೂಕು ಮಂತ್ರಿ ಸ್ಥಾನ ಬಂದಿಲ್ಲ. ಈ ಕರ್ನಾಟಕದಲ್ಲಿ ಬಾಗೇಪಲ್ಲಿ ತಾಲೂಕು ಮತ್ತು ಇಂಡಿ ತಾಲೂಕು, ಈ 2 ತಾಲೂಕುಗಳು ಮಂತ್ರಿ ಸ್ಥಾನ ಕೊಟ್ಟಿಲ್ಲ. 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು, 78 ವರ್ಷ ಸ್ವಾತಂತ್ರ್ಯ ಆಯ್ತು ಬಂದು, ಇಷ್ಟೊತ್ತಿಗೂ ಇವಾಗ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ದಯವಿಟ್ಟು ಇವಾಗ ನಾವೆಲ್ಲ ಕಾಂಗ್ರೆಸ್ದವ್ರೆ, ಸುಬ್ಬಾರೆಡ್ಡಿ ಅವರು ಏನಾದ್ರು ಮನಸ್ಸು ಮಾಡಿದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷನ ಗೆಲ್ಲಲ್ಲ. ಅದಕ್ಕೆ ಹೇಳ್ತಾ ಇದೀವಿ, ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು. ನೀವೇನಾದ್ರೂ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ 28ಕ್ಕೆ ಕಾಂಗ್ರೆಸ್ ಬರೋದೇ ಕಷ್ಟಕರವಾಗುತ್ತೆ. ನನ್ನ ಹೆಸರು BV ವೆಂಕಟರಮಣ, KDP ಮೆಂಬರ್. ಇವತ್ತು ನಾವು ಬಾಗೇಪಲ್ಲಿ, ಗುಡಿಬಂಡೆ ಹಾಗೂ ಚೇಳೂರು ಪಟ್ಟಣಗಳಲ್ಲಿ ಅಂದ್ರೆ ಇಡೀ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವನ್ನ ಇವತ್ತು ಬಂದ್ ಮಾಡೋದ್ರ ಮೂಲಕವಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.
ಏನಂದ್ರೆ ಸತತವಾಗಿ 3 ಬಾರಿ ಅಂದ್ರೆ ಒಮ್ಮೆ ಸ್ವತಂತ್ರ ಅಭ್ಯರ್ಥಿಯಾಗಿ ಹಾಗೂ 2 ಬಾರಿ ಕಾಂಗ್ರೆಸ್ನ ಅಧಿಕೃತ ಚಿಹ್ನೆಯ ಮೇಲೆ ಗೆದ್ದು ಬಂದಿರುವಂತ ನಮ್ಮ ಶಾಸಕರಾಗಿರುವಂತ ಎಚ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈಗಾಗಲೇ ತಾವು ಆಶ್ವಾಸನೆ ನೀಡಿದ್ರಿ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಮುಖ್ಯಮಂತ್ರಿಗಳು. ಏನಂದ್ರೆ ನಿಮ್ಗೆ ನಾವು ಯಾವುದೇ ರೀತಿ ನೀವು ಆತಂಕ ಪಡುವಂತದ್ದು ಬೇಕಾಗಿಲ್ಲ. ಈಗ ಈ ಒಂದು 2ನೇ ಅವಧಿಯಲ್ಲಿ ನಿಮಗೆ ಅವಶ್ಯಕವಾಗಿ ನಾವು ಕ್ಯಾಬಿನೆಟ್ ದರ್ಜೆಯ ಒಂದು ಸಚಿವರ ಸ್ಥಾನಮಾನವನ್ನ ನೀಡ್ತೀವಿ ಅಂತ ಬಿಟ್ಟು ಅವರು ಆಶ್ವಾಸನೆಯನ್ನ ನೀಡಿದ್ರು. ಆದ್ರೆ ಇವತ್ತು ಅವರು ತಮ್ಮ ಆಶ್ವಾಸನೆ ಏನ್ ನೀಡಿದ್ರು ಆ ಮಾತನ್ನ ಉಳಿಸ್ಕೊಳ್ತಿರೋ ವಚನಭ್ರಷ್ಟರಾಗಿದ್ದಾರೆ. ಹಾಗೂ ಇದರಿಂದ ಸುಮಾರು ಇಡೀ ಒಂದು ನಮ್ಮ ಒಂದು ಕ್ಷೇತ್ರದಲ್ಲಿರುವಂತ ಎಲ್ಲಾ ಜನತೆಗೆ ನೋವನ್ನು ಉಂಟು ಮಾಡಿದ್ದಾರೆ. ಯಾಕಂದ್ರೆ ಸತತವಾಗಿ ಈ ಒಂದು ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ನ ಭದ್ರ ಬುನಾದಿಯಾಗಿ 3 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿರುವಂತಹ ಶಾಸಕರಿಗೆ ನೀವು ಅನ್ಯಾಯವನ್ನ ಮಾಡಿದೀರಾ. ಇಡೀ ಒಂದು ಕೋಲಾರ ಜಿಲ್ಲೆಯಲ್ಲಾಗ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗ್ಲಿ ನಮ್ಮ ಪ್ರಾತಿನಿಧ್ಯ ಅನ್ನುವಂಥದ್ದು ಇಲ್ದಿರಾಗಿದೆ. 2 ಜಿಲ್ಲೆಗಳಿಗೆ ತಾವು ಪ್ರಾತಿನಿಧ್ಯವನ್ನ ಇಲ್ಲಿ ಕೊಟ್ಟಿಲ್ಲ. ಯಾಕೆ ಇಲ್ಲಿ ಪಕ್ಷ ಅನ್ನುವಂಥದ್ದಿಲ್ವಾ ಅಥವಾ ಪಕ್ಷದ ಕಾರ್ಯಕರ್ತರು ತಮ್ಮ ಮುಖಂಡನ ಗೆಲ್ಲಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಸರ್ಕಾರವನ್ನ ಇವತ್ತು ಪ್ರಶ್ನೆ ಅನ್ನುವಂಥದ್ದು ಮಾಡ್ಬೇಕಾಗುತ್ತೆ. ಯಾರು 3 ಬಾರಿ ಗೆದ್ದು ಬಂದಿರುವಂತಹ ಶಾಸಕರಿಗೆ ನೀವು ಸ್ಥಾನಮಾನ ಕೊಡ್ಲಿಲ್ಲ, ಹಾಗೂ ಹಿಂಬಾಗಿಲಿನಿಂದ ಬಂದಿರುವಂತಹ MLC-ಗಳಿಗೆ ನೀವು ಸ್ಥಾನವನ್ನ ಕಲ್ಪನೆ ಮಾಡಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿಗೆ ಈ ಮತದಾರರ ಒಂದು ನಾವು ಏನ್ ನ್ಯಾಯಪೂರ್ವಕವಾಗಿ ಇಲ್ಲಿ ಗೆದ್ದು ಕಲಿಸ್ತೀರಾ ಅಂತ ಅಭ್ಯರ್ಥಿಗಳಿಗೆ ತಮ್ಮ ಪರಿಗಣನೆ ತಗೊಳ್ಳಿಲ್ವಾ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೇಳ್ಬೇಕಾಗುತ್ತೆ. ಇವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತರು, ಕೃಷಿಕೂಲಿ ಕಾರ್ಮಿಕರು ಹಾಗೂ ಅಲ್ಪಸಂಖ್ಯಾತರು ಹಾಗೂ ಎಲ್ಲಾ ಹಿಂದುಳಿದ ವರ್ಗಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಇವತ್ತು ಒಗ್ಗೂಡಿ ಒಂದು ಹೋರಾಟಕ್ಕೆ ಕರೆಯನ್ನ ನೀಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೋರಾಟಗಾರರು ಇವತ್ತು ರಸ್ತೆಗಿಳಿದು ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಪರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಹಾಗೂ ಹೈಕಮಾಂಡ್ಗೆ ನಾವು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಇದ್ದೇವೆ. ನೀವು ಸಚಿವ ಸ್ಥಾನವನ್ನ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಈ ಒಂದು ಸಂಪುಟದಲ್ಲಿ ಕಲ್ಪಿಸಿಕೊಡ್ತೀರಾ ಇದ್ದ ಪಕ್ಷದಲ್ಲಿ ನಾವು ಉಗ್ರವಾಗಿರುವಂತಹ ಒಂದು ಹೋರಾಟವನ್ನ ಇಡೀ ಒಂದು ನಮ್ಮ ಕ್ಷೇತ್ರದಲ್ಲಿ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ನಾವು ತಮಗೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀವಿ. ರಾಜೀನಾಮೆಗೆ ಅವಕಾಶ ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಅದೇ ರೀತಿಯಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನರೇಂದ್ರರವರು, ಕೆಡಿಪಿ ಸದಸ್ಯರು ಹಾಗೂ ಇನ್ನುಳಿದ ಎಲ್ಲಾ ಒಂದು ಹುದ್ದೆಗಳಲ್ಲಿರುವಂತಹ ಅಧಿಕೃತ ಅಭ್ಯರ್ಥಿಗಳು ಎಲ್ಲರೂ ಸಹ ತಮ್ಮ ಸ್ಥಾನಮಾನಗಳಿಗೆ ಅಂದ್ರೆ ಪಕ್ಷದ ಸ್ಥಾನಮಾನಕ್ಕೆ ಹಾಗೂ ಅದೇ ರೀತಿಯಾಗಿ ನಾಮನಿರ್ದೇಶಿತ ಸ್ಥಾನಗಳಿಗೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಕೆಲವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ನಾಳೆ ಇನ್ನ ಕೆಲವು ಸಂಘಟನೆಗಳು ಯಾರಿದ್ದಾರೆ ಪಕ್ಷ ಸಂಘಟನೆಗಳು ಅವರು ಸಹ ರಾಜೀನಾಮೆಗಳನ್ನ ಸಾಮೂಹಿಕವಾಗಿ ಸಲ್ಲಿಸ್ತಾರೆ. ಅದು ಶಾಸಕರು ಸ್ವಿಚ್ ಆಫ್ ಮಾಡಿದ್ದಾರೆ. ಶಾಸಕರ ಜೊತೆಗೆ ನಾವೆಲ್ಲರೂ ಮಾತಾಡಿದ್ದಾದ್ಮೇಲೆ ಅವರು ತಮ್ಮ ಒಂದು ನಿರ್ಧಾರವನ್ನ ಎಲ್ಲಾ ಮುಖಂಡರ ಜೊತೆಗೆ ಚರ್ಚೆಯನ್ನ ಮಾಡಿ ಕೈಗೊಳ್ತಾರೆ. ಸಚಿವರ ಸ್ಥಾನ ಬರದೇ ಇದ್ದ ಪಕ್ಷದಲ್ಲಿ ಯಾವ ರೀತಿ ಹೋರಾಟ ಮಾಡ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಈಗಾಗಲೇ ನಮ್ಮ ಎಲ್ಲಾ ಮುಖಂಡರು ನಿರ್ಧಾರವನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ನೀಡಿದಿರ ಇದ್ದಂತ ಪಕ್ಷದಲ್ಲಿ ನಾವು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಆಗುವಂತ ಒಂದು ಕೆಲಸ ಅವಶ್ಯಕವಾಗಿ ಕ್ಷೇತ್ರ ಜನತೆ ಅನ್ನುವಂಥದ್ದು ಮಾಡುತ್ತೆ. ಡಾಕ್ಟರ್ ಮೊಹಮ್ಮದ್ ನೂರುಲ್ಲಾ ಅಂತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಲ್ಪಸಂಖ್ಯಾತ ವಿಭಾಗ ಕೆಪಿಸಿಸಿ ಚಿಕ್ಕಬಳ್ಳಾಪುರ.